ಕಂಪ್ಲೀಟ್ ಕಿಚ್ಚ ಸುದೀಪ್. ಯಾರೋ ದೆವ್ವಗಳು ಹೋಗಲ್ಲ. ಸೂಪರ್ ಸೂಪರ್ ಮಾರ್ಕ್ ಸೂಪರ್. ತುಂಬ ಚೆನ್ನಾಗಿದೆ ಸರ್, ಫೈಟ್ಸು ಸೂಪರ್, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು? ಡೈರೆಕ್ಷನ್ ಇಷ್ಟ ಆಯಿತು, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ ಸೂಪರ್. ಸರ್ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಫ್ಯಾನ್ ಶೋಗೆ ಬಂದಿರೋದು ಸುದೀಪ್ ಅವ್ರ ಮೂವಿ. ಸೂಪರ್ ಆಗಿದೆ. ಸ್ಟೋರಿ ಒಂಥರ ಸಸ್ಪೆನ್ಸ್ ಆಗಿ ಕರ್ಕೊಂಡು ಹೋಗುತ್ತೆ. ತುಂಬ ಚೆನ್ನಾಗಿದೆ. ಫುಲ್ ಫಿಲಮ್ ಇಂಟ್ರೆಸ್ಟಿಂಗ್ ಆಗಿದೆ. ನಿದ್ದೆ ಗಿದ್ದೆ ಏನು ಬಂದಿಲ್ಲ, ಸಕ್ಕತ್ತಾಗಿದೆ ಸರ್. ಜೈ ಕಿಚ್ಚ 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 ಚಾರು ಮಾರು ಯಾಕೆ ಎಲ್ಲರೂ ಬಂದು ಫಸ್ಟ್ ಶೋ ನೋಡಿ. ಮ್ಯಾಕ್ಸಿಮಮ್ ಮಾಸ್ ಸರ್, ಚೆನ್ನಾಗಿದೆ. ಸೂಪರ್ ಸೂಪರ್ ಆಗೈತೆ, ಚೆನ್ನಾಗಿದೆ, ಸೂಪರ್ ಆಗೈತೆ. ಕೇಳಿಸ್ಕೊಳಪ್ಪ, ನಮ್ಮ ಮಾಸು ಕಿಚ್ಚ ಹುರ್ಕೋರಿಗೆಲ್ಲ ಒಳ್ಳೆ ಮೂವಿ ಸರ್. ದಮ್ಮಡೆ ಕಮ್ಮಿ ಮಾಡ್ಬೇಕಲ್ಲ. ಯಾವತ್ತಿದು ಬಾಸ್ ಬಿಗ್ ಬಾಸ್ ಒಬ್ರೇ ನಮ್ ಕಿಚ್ಚ ಬಾಸ್. ಎಲ್ಲ ಟ್ರೈಲರ್ ನೋಡಿ ಮ್ಯಾಕ್ಸ್ ಥರ ಐತೆ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಜನ ಚೆನ್ನಾಗಿಲ್ಲ ಅಂತಿದ್ರು. ಬಂದು ನೋಡಿ ಮೂವಿನ. ಇದು ಡಿಫ್ರೆಂಟ್ ಮೂವಿ, ಸಖತ್ ಇಷ್ಟ ಆಯಿತು, ಸಖತ್ತಾಗಿದೆ. ನಮ್ಮ ಹತ್ರ ಬೇಡ, ನಮ್ಮ ಬಾಸ್ ಹತ್ರ ಬೇಡ. ಜೈ ಕಿಚ್ಚ ಬಾಸ್. ಹೋದ ವರ್ಷ ನೋಡ್ರಿ ಮ್ಯಾಕ್ಸು, ಈ ವರ್ಷ ಮಾರ್ಕು. ಡಿಸೆಂಬರ್ ನಮ್ದೇ. ನಮ್ಮ ಹತ್ರ ಬೇಡ, ನಾವು ಸರಿ ಇಲ್ಲ, ನಮ್ಮ ಪರ ನಾವು ಇರ್ತೀವಿ, ಕೆಣಕ್ಬೇಡಿ. ಜೈ ಕಿಚ್ಚ ಬಾಸ್. ಮಲ್ಲು ತಂದಿಟ್ಟು ತಮಾಷೆ ಮಾಡಬೇಡಿ. ಯಾವತ್ತಿವೆ ನಮ್ಮ ದರ್ಶನ ಒಂದೇ, ಸುದೀಪ ಒಂದೇ. ಕನ್ನಡ ಸಿನಿಮಾನ ಬೆಳೆಸಿ ನೋಡಿ. ಸ್ವಲ್ಪ ಜನ ಇರ್ತಾರೆ ಇಬ್ರು ಮಧ್ಯೆ ಸುಮ್ಮನೆ ಅದು ಇದು ಅಂದ್ಬಿಟ್ಟು ಹೇಳ್ತಿರ್ತಾರೆ. ಅವ್ರ ಇಬ್ಬರು ಮಧ್ಯೆ ಏನೂ ಇಲ್ಲ. ನಾವು ಇಬ್ರು ಫಿಲಮ್ ನೋಡ್ತೀವಿ. ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಕನ್ನಡ ಸಿನಿಮಾನ ಆದಷ್ಟು ಬೆಳೆಸಿ ಎಲ್ಲ ಕನ್ನಡ ಚಿತ್ರರಂಗ ಮಂದಿರದಲ್ಲೇ ಬಂದು ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾನ. ಸುದೀಪ್ ಬೇರೆ ಅಲ್ಲ, ದರ್ಶನ್ ಅವ್ರು ಬೇರೆ ಅಲ್ಲ, ಇಬ್ಬರು ನಮ್ಮ ಕನ್ನಡ ಚಿತ್ರರಂಗದ ನಟರೆ ಆಯಿತಾ. ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಫಸ್ಟ್ ಶೋ ಬಂದು ನೋಡಿದ್ದೀನಿ. ಜಗಳ ಬಂದು ಎಲ್ಲರೂ ಫಿಲಮ್ ನೋಡೋಣ, ಬೆಳೆಸೋಣ ಕನ್ನಡನ. ಯಾವತ್ತೂ ಬೆಳೆಸೋದು. ಜೈ ಕಿಚ್ಚ ಬಾಸ್, ಜೈ ಕಿಚ್ಚ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಕಿಚ್ಚ ಬಾಸ್. ಬಾಕ್ಸ್ ಆಫೀಸ್ ಅಂದರೂ ಚೆನ್ನಾಗಿದೆ, ಫಿಲ್ಮ್ ಅಂದರೂ ಸಾಕಾಗಿದೆ. ನೋಡಿ ಉಳ್ಕೊಳ್ಳೋರು ಅಂದ್ರೆ ಜಾಸ್ತಿ ಅವರೇ. ಬಾಸ್ ಬಗ್ಗೆ ಹೇಳೋರೆ, ಏನು ಹೇಳೋರೆ ಬಾಸ್. ಯಾರು ಕಿತ್ತೋದು ನನ್ನ ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ ತಂದವ್ರೆ ಅಷ್ಟೇ. ನಮ್ಮ ಬಾಸ್ ಏನು ಹೇಳೋರು ಅದ್ರ ತಕ್ಕ ಫಾಲೋ ಮಾಡ್ತೀವಿ, ಇಷ್ಟೇ ಇರೋದು. ಬಾಕ್ಸ್ ಆಫೀಸ್ ಅಂದ್ರೆ ಪಕ್ಕ ಹೊಡೆಯುತ್ತದೆ. ಡಮಾಲ್ ಡಿಮಿಲ್ ಡಕ್ಕ ಬಾಕ್ಸ್ ಆಫೀಸ್ ಹೊಡೆಯೋದು ಪಕ್ಕ. ಕಾಂಟ್ರವರ್ಸಿ ಏನಿಲ್ಲ, ಪಕ್ಕ ಬಾಕ್ಸ್ ಆಫೀಸ್ ಹೊಡೆಯಬೇಕು. ಯಾರು ಉಳ್ಕೊಳ್ಳೋರು ಉಳ್ಕೊಳ್ಳಿ. ನಮ್ಮ ಬಾಸ್ ಅಂತೂ ಎಲ್ಲವ್ರೆ ಅವ್ರೆ. ಅವ್ರು ಏನಂದ್ರೆ ಅದ್ರ ತಕ್ಕ ಮಾಡ್ತಾ ಇದ್ದೀವಿ ಅಭಿಮಾನಿಗಳು. ಮಾತಾಡ್ತೀವಿ ಅಲ್ಲ ಒಂಚೂರು ದೂರ. ಮಸ್ತ್ ಮಲೇಕ ನಿನ್ನ ನೋಡಿ ಸೃಷ್ಟಿ ಮಸ್ತ್ ಮಲೇಕ. ನಮ್ಮ ಬಾಸ್ ಥರನ ಕೂದಲು ಬಿಡ್ತಾ ಇದ್ದೀನಿ. ನಮ್ಮ ಬಾಸು ರಾತ್ರಿ 9 ಗಂಟೆಲಿ ಬಂದವ್ರೆ, ಗೊತ್ತಲ್ಲ. ಇನ್ಸ್ಟಾಗ್ರಾಮಲ್ಲಿ ನಾನು ಟ್ಯಾಗ್ ಮಾಡಿದೆ. ಬಾಸ್ ನಮ್ಮ ಮಾರ್ಕ್ ಮೂವಿ ಬರ್ತಾ ಇದೆ. ಆಲ್ ದ ಬೆಸ್ಟ್ ಹೇಳ್ತೀನಿ ಬಾಸ್, ಒಳ್ಳೆಯದಾಗಿ ಅಂತ ಕೈ ಮುಗ್ದಿದ್ದಾರೆ ನನಗೆ. ನಾನು ಹೊರಟು ಹೇಳಿ ಒಟ್ಟೆ ಬಾಸ್ ಅಂತ ಕಳಿಸಿದ್ದಾರೆ. ಅವರು ಆ ರೆಸ್ಪೆಕ್ಟ್ ತಗೊಂಡು ಇಲ್ಲಿ ಬಂದಿದ್ದೀನಿ. ನಮ್ಮ ಬಾಸ್ ಅಂದರೆ ನನಗೆ ಚಿಕ್ಕ ವಯಸ್ಸಿನಿಂದ 20 ರೂಪಾಯಿ ಕೊಟ್ಬಿಟ್ಟು ಬಳಸ್ಕೊಂಡಿರೋದು. ಎದಲ್ಲಿ ಬೇಗ ಬಳಸ್ಕೊತೀನಿ. ಆದಷ್ಟು ಬೇಗ ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಆದಷ್ಟು ಸಪೋರ್ಟ್ ಮಾಡಿ. ಇಂಥ ಕನ್ನಡ ಸಿನಿಮಾನಂತೂ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಅಂತೆ. ಜೈ ಕಿಚ್ಚ ಸುದೀಪ್ ಅಣ್ಣ. ಅಲ್ವಾ ನನ್ನಣ್ಣ ಕಿಚ್ಚ, ಈ ಕಡೆ ಡಿ ಬಾಸ್. ಇಬ್ರು ಫ್ರೆಂಡ್ಸ್ ಅಲ್ವಾ, ಹಂಗಾಗಿ ಇಬ್ರು ನಾನು ತೋಟದಲ್ಲಿ ಇರ್ಬೇಕು ಅನ್ನೋ ನನ್ನ ಆಸೆ, ಹಂಗಾಗಿ ಹಾಕ್ಸ್ಕೊಂಡಿದ್ದೀನಿ. ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಆಮೇಲೆ ಮಾತಾಡಿ. ಆಕ್ಚುಲಿ ಮೂವಿ ಮಾತ್ರ ಸಖತ್ತಾಗಿತ್ತು. ಫ್ಯಾನ್ಸ್ ವಾರ್ ಬಿಟ್ಬಿಟ್ಟು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ ಮೂವಿ ನೋಡಿ. ಆಮೇಲೆ ಫ್ಯಾನ್ಸ್ ವಾರ್ ಅದು ಇದು ಅಂದ್ಕೊಂಡು ಅಲ್ಲಿ ಹೀರೋಗಳಿಗೆ ಇರಲ್ಲ. ಯಾಕ್ರಿ ಫ್ಯಾನ್ಸ್ಗೆ ಎಂತದು ಫ್ಯಾನ್ಸ್? ಸುದೀಪ್ ಅವರು ಮಾಡಿರುವಂತಹ ಭಾಷಣ ಕೇಳಿ ದರ್ಶನ್ ಅವ್ರಿಗೆ ಕನೆಕ್ಟ್ ಮಾಡಿರೋದು ಯಾರು? ಒಂದು ಮಾತು
ಕ್ರಿಯೇಟ್ ಮಾಡ್ತಾರೆ. ಒಬ್ರ ಬಗ್ಗೆ ಒಂದು ಮಾತಾಡಿದ್ರೆ 100 ಕ್ರಿಯೇಟ್ ಮಾಡ್ತಾರೆ. ಯಾವತ್ತು? ಅದೇ ಹೇಳ್ತೀರಾ ಬಾಸ್ ಬಗ್ಗೆ ಕೇಳ್ಬಿಡಿ ಸರ್ ಮೊದಲು ಆಕ್ಚುಲಿ ಫಸ್ಟ್ ಇಲ್ಲಿ ದರ್ಶನ್ ಸರ್ ಯಾವತ್ತು ದರ್ಶನ್ ಸರ್ ಸುದೀಪ್ ಸರ್ ಜಗಳ ಮಾಡ್ತಾರೆ ಅವರು ನೋಡಿ ಬನ್ನಿ ಪ್ರತಿಯೊಂದು ಥಿಯೇಟ್ರಲ್ಲೂ ದರ್ಶನ್ ಸರ್ದು ಮತ್ತೆ ಸುದೀಪ್ ಸರ್ದು ನಾವು ಸುಮಾರು ಕಡೆ ತೋರಿಸ್ತೀನಿ ಹಾಕೊಂಡಿದ್ದೆ ಇಲ್ಲಿ ಏನಕ್ಕೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಯಾರ ಕೈಲೂ ಆಗಲ್ಲ. ಈಗ ಒಳ್ಳೆ friendship ಐತೆ ಅವ್ರ್ದು. ಒಳ್ಳೆ ಫ್ರೆಂಡ್ಶಿಪ್ ಐತೆ. ಮೀಡಿಯಾದವರೇ ಮಾಡ್ತಾ ಇರೋದು. ಫ್ಯಾನ್ಸ್ ವಾರ ಓಕೆ ಒಂದು ನಿಮಿಷ ಓಕೆ ಓಕೆ ಸೂಪರ್